ಯಾರಪ್ಪ ಅಧಿಕಾರ ಕೊಟ್ಟಿರೋರು? ಯಾವ ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಇವರು 1965ರಲ್ಲಿ ಈ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ದಾರೆ. ಇದನ್ನು ಇವತ್ತ್ಯಾಕೆ ತೆಗಿತಿದ್ದೀರಿ ಅಂತಲೂ ನೀವು ಕೇಳ್ಬೋದು. ಈ ಗೆಜೆಟ್ ನೋಟಿಫಿಕೇಷನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರುತು ಮಾಡಿರು. ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರ್ ಹಾಕಿರು. ಈ ಸರ್ವೆ ನಂಬರ್ ಇವನಿ ತೊಳಪ್ಪ ಅಲಾಟ್ಮೆಂಟು, ಇಲ್ಲಾಂದರೆ ಇದು ವಕ್ಫ್ ಬೋರ್ಡಲ್ಲಿ ಇಂಥವ್ರಿಗೆ ಸೇರಬೇಕು. ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ 37 ಗುಂಟೆಗೆ ಈ ರೀತಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ 2 ಗುಂಟೆ ಜಾಗಕ್ಕೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ 600 ಚಿಲ್ಲರೆ ಎಕರೆ ಆಗುತ್ತೆ. ಇದು 600 ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು. ಇದನ್ನು ಇವತ್ತು ಯಾಕೆ ತಗೊಳ್ತಿದ್ದೀವಿ, ಅವತ್ತೇ ನೋಟಿಫಿಕೇಷನ್ ಆಗಿದಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಂದರೆ, ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ. 2016ರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅವಾಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬರುತ್ತೆ. 1965ರಲ್ಲಿ ವಕ್ಫ್ ಅವರು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇಷ್ಟು ಭೂಮಿ 600 ಚಿಲ್ಲರೆ ಎಕರೆ ತಮಗೆ ಸೇರಿದ್ದು. ಮೈಸೂರಿನಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಕ್ಫ್ದು ಅವರು ಏನು ಮಾಡ್ತಾರೆ, ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಅದಕ್ಕೆಲ್ಲ ಅವರು ಈ ಥರ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಆದರೆ ಆ ನೋಟಿಫಿಕೇಷನ್ ಆದ ನಂತರ ಯಾವುದೇ ಪ್ರೊಸೀಜರ್ ಆಗಲ್ಲ, ಅದರಲ್ಲಿ ಯಾರು ಮುಂದುವರಿಯಲ್ಲ, ಅದು ಅಲ್ಲಿಗೆ ನಿಂತಿರುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಆನಂತರ ಒಂಥರ ಈ ವಕ್ಫ್ ಅವರಿಗೆ, ಮುಸಲ್ಮಾನರಿಗೆ ಧೈರ್ಯ ಬರುತ್ತೆ, ಯಾಕೆ ನಮ್ಮವನೇ ಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಕೇಳಿದ್ರು ಕೊಡ್ತಾರೆ ಅಂತೇಳಿ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಆವಾಗ ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ, ಇದು ನಮಗೆ ಕೊಡಿ ಅಂತೇಳಿ ಹೇಳಿ. ಅವ್ರ ಗೆಜೆಟ್ ನೋಟಿಫಿಕೇಷನ್ನೇ ಕಾನೂನು ಬಾಹಿರ, ಅವ್ರ ಮಧ್ಯದಲ್ಲೂ ಕೂಡ ಒತ್ತಡವನ್ನು ತರ್ತಾರೆ. ಒತ್ತಡ ತಂದಾದ ಮೇಲೆ 2016ರಲ್ಲಿ 1995 ಮತ್ತು 2013ರಲ್ಲಿ ಕೇಂದ್ರ ಸರ್ಕಾರ ಅಂದರೆ ನರಸಿಂಹರಾವ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಸರ್ಕಾರ, ಅಂದರೆ ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ, ಸೋನಿಯಾ ಗಾಂಧಿ ಸರ್ಕಾರ ವಕ್ಫ್ ಕಾಯ್ದೆಗೆ ಮಾಡಿದಂಥ ತಿದ್ದುಪಡಿಗೆ ಅನುಗುಣವಾಗಿ ಈ ಒಂದು ರೆವಿನ್ಯೂ ಮಿನಿಸ್ಟರ್ ಏನು ಮಾಡ್ತಾರೆ, ಒಂದು ಸಭೆನ ಕರೀತಾರೆ. ಸಭೆಯಲ್ಲಿ ನಡಾವಳಿ ಏನಿದೆ ಅಂತ ಹೇಳಿದರೆ, ಸಭೆಯಲ್ಲಿ ಈ ಜಮೀನು ಏನಿದೆ ಇದನ್ನು ಪರಿಶೀಲಿಸಿಬಿಟ್ಟು ಇವರಿಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅದರಲ್ಲಿ ಏನು ಅಂತಂದರೆ, ಈ ರೀತಿ ವಕ್ಫ್ ಆಸ್ತಿ ಅಂತ ಯಾವ್ಯಾವುದನ್ನು ಕ್ಲೈಮ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳು ಸ್ವೀಕೃತವಾದ ನಂತರ ಸಂಬಂಧಿಸಿದ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ರವರು ಸದರಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಇರುವುದನ್ನು ಖಚಿತಪಡಿಸಿಕೊಂಡು ವಕ್ಫ್ ಸಂಸ್ಥೆಯ ಹೆಸರಿನ ಮುಂದೆ ವಕ್ಫ್ ಆಸ್ತಿ ಎಂಬುದಾಗಿ ಪಹಣಿ ಅಂಕಣ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು 2016ರಲ್ಲಿ ರೆವಿನ್ಯೂ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಏನಂತಂದರೆ, ದಾಖಲೆಗಳನ್ನು ಪರಿಶೀಲಿಸಿ 1965ರಲ್ಲೇ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ರು ಕೂಡ, ಅವರು ಏನು ವಕ್ಫ್ ಅವರು ಕಾನೂನು ಬಾಹಿರವಾಗಿ ಮಾಡಿದ್ರು ಕೂಡ ಇದರ ದಾಖಲೆಗಳನ್ನು ಪರಿಶೀಲಿಸಬೇಕು. ದಾಖಲೆಗಳು ಪರಿಶೀಲಿಸಬೇಕು ಅಂತಂದರೆ, ದಾಖಲೆದು ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಪ್ರಾಪರ್ಟಿಗೆ ಇರಬೇಕಲ್ಲ. ಅಪ್ಪ ಅಮ್ಮ ಯಾವುದು ಸರ್ಕಾರಿ ಭೂಮಿನ ಅಥವಾ ಖಾಸಗಿಯವರಿಗೆ ಸೇರಿದೆಯಾ, ಇದನ್ನು ಪರಿಶೀಲಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಯಾವ ಪರಿಶೀಲಿಸುವಂಥ ಗೋಜಿಗೆ ಹೋಗೋದೇ ಇಲ್ಲ. ಏನು ಮಾಡ್ತಾರೆ ಅಂದರೆ, ಏಕಾಏಕಿಯಾಗಿ ನಮ್ಮ ಹುಣಸೂರಿನಲ್ಲಿ ಏನು ಮಾಡ್ತಾರೆ, ಕಟ್ಟೆಮಳವಾಡಿನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅದನ್ನು ಕೂಡ ವಕ್ಫ್ ಆಸ್ತಿ ಅಂತ 8 ಎಕರೆ ಬರ್ಕೊಂಬಿಟ್ಟಿದ್ರು. ಆಮೇಲೆ ಅದನ್ನು ಏನು ಮಾಡ್ತಾರೆ, ಇದನ್ನು ವಕ್ಫ್ ಆಸ್ತಿ ಅಂತೇಳಿ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಬರ್ಸ್ಕೊಬಿಡ್ತಾರೆ. RTCನಲ್ಲಿ ಕಾಲಮ್ ನಂಬರ್ 9ನಲ್ಲಿ ಇದನ್ನು ಬರ್ಸ್ಕೊಳ್ತಾರೆ. ಆದರೆ ಇದು ಮೂಲ ಭೂಮಿ, ಇದು ಶೇಂದಿವನ. ಇದನ್ನು ಬರ್ಸ್ಕೊಂಡಾದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಯೋಗಾನಂದ ಅವರು ಇಲ್ಲೇ ಇದ್ದಾರೆ, ಆಗಲೂ ನಮ್ಮ ಮಂಡಲಾಧ್ಯಕ್ಷರಾಗಿದ್ದರು, ನಾವು ತಕರಾರು ಎತ್ತಿದ್ವಿ ಇದನ್ನು. ಆನಂತರ ಹುಣಸೂರಲ್ಲಿ ಒಂದು ಹೋರಾಟವನ್ನು ಮಾಡಿ ಕೊನೆಗೆ ತಹಸೀಲ್ದಾರ್ ಹತ್ರ ಹೋಗಿ ನಾವು ಇದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಆದ ನಂತರ, ಇಲ್ಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ, ಯಾಕಂದರೆ ಶೇಂದಿವನ ಅಂತೇನಿದೆ ಈ ಸರ್ಕಾರ, ಒಂದು ನಿಮಿಷ